ಬ್ಲೌಸ್ ಕಟ್ಟಿಂಗು ಹೇಗೆ ಮಾಡಬೇಕಂತ ಈ ಥರ ಫೋಲ್ಡ್ ಮಾಡ್ಕೋಬೇಕು ಬಟ್ಟೆ ಫಸ್ಟು ನೋಡಿ. ಈ ಥರ ಫೋಲ್ಡ್ ಮಾಡ್ಕೋಬೇಕು ಬಟ್ಟೆ ನೋಡಿ. ಎಷ್ಟು ಮೆಜರ್ಮೆಂಟ್ ಬೇಕು ಅಷ್ಟೇ. ಇವಾಗ ನಮಗೆ 14 ಇಂಚ್ ಬರ್ತಾ ಇದೆ, ಅಷ್ಟು ಹಾಕ್ಕೊಳ್ತಾ ಇದ್ದೇವೆ ನೋಡಿ. ಅಗಲ ಎಷ್ಟು ಬೇಕು ನಮಗೆ ಅಷ್ಟು ತಗೋಬೇಕು. ಇದು 11 ಇಂಚ್ ಬರ್ತಾ ಇದೆ ನಮ್ಮದು ಬ್ಲೌಸ್ ಮೆಜರ್ಮೆಂಟು ನೋಡಿ. ಮತ್ತು ಶೋಲ್ಡರು ಮೆಜರ್ಮೆಂಟ್ ಹಾಕ್ಕೊಳ್ತಾ ಇದ್ದೇವೆ. 5 ಇಂಚ್ ಹಾಕ್ಕೊಳ್ತಾ ಇದ್ದೇವೆ. 5.25 ಬರುತ್ತೆ. ಅವ್ರ ಬ್ಲೌಸ್ ಯಾವ ಥರ ಇರುತ್ತೆ ಆ ಥರ ಮೆಜರ್ಮೆಂಟ್ ಬರುತ್ತೆ ನೋಡಿ. ಇವಾಗ 3 ಇಂಚು ಶೋಲ್ಡರ್ ಆಯಿತು, 2 ಇಂಚು ನೆಕ್ ಆಯಿತು. ನೆಕ್ಕು ನೋಡಿ 6 ಇಂಚ್ ಬರುತ್ತೆ. ಒಬ್ಬರೊಬ್ಬರದ್ದು ಜಾಸ್ತಿನೂ ಬರುತ್ತೆ. ಇವಾಗ ನಾವು 6 ಇಂಚ್ ಬಗಲು 6 ಇಂಚ್ ಹಾಕ್ಕೊಳ್ತಾ ಇದ್ದೇವೆ ನೋಡಿ. ಈ ಥರ ರೌಂಡ್ ಶೇಪ್ ಹಾಕ್ಕೊಳ್ತಾ ಇದ್ದೇವೆ. ಶೇಪಾಗಿ ಹಾಕ್ಕೊಂಡ್ರೆ ತುಂಬ ನಮಗೆ ಬ್ಯಾಕ್ ಲೆಂತು 9 ಇಂಚು. ಒಬ್ಬರೊಬ್ಬರದ್ದು ಜಾಸ್ತಿ ಬರುತ್ತೆ. ನಮಗೆ ಇವಾಗ 9 ಇಂಚ್ ಬೇಕಾಗುತ್ತೆ. 9 ಇಂಚ್ ಮಾರ್ಕ್ ಹಾಕ್ಕೊಳ್ತಾ ಇದ್ದೀವಿ ಇವಾಗ ನೋಡಿ. ಈ ಥರ ಮಾರ್ಕ್ ಹಾಕ್ಕೊಂಡ್ರೆ ನಮಗೆ ಈಜಿ ಇರುತ್ತೆ. ಬ್ಯಾಕ್ ನೆಕ್ ಇದು ಅವರಿಗೆ ಎಷ್ಟು ರೌಂಡ್ ಶೇಪ್ ಬೇಕು ಅಷ್ಟೇ. ಇವಾಗ ನಾವು 3 ಇಂಚ್ ಹಾಕ್ಕೊಳ್ತಾ ಇದ್ದೀವಿ ಅಷ್ಟೇ. ನಮಗೆ 1.5 ಇಂಚ್ ಹಾಕ್ಕೋಬೇಕು. ಇದು ಫ್ರಂಟ್ದು, ಇದು ಬ್ಯಾಕ್ ಸೈಡ್ ಬರುತ್ತೆ. ಫ್ರಂಟು 1 ಇಂಚ್ ಹಾಕ್ಕೋಬೇಕು ನೋಡಿ. ಈ ಥರ 1 ಇಂಚ್ ಹಾಕ್ಕೊಂಡು ರೌಂಡಾಗಿ ಶೇಪ್ ಹಾಕ್ಕೋಬೇಕು ನೋಡಿ. ಈ ಥರ ರೌಂಡ್ ಶೇಪ್ ಹಾಕ್ಕೊಂಡ್ರೆ ನಮಗೆ ಈಜಿ ಇರುತ್ತೆ. ಡಿಸೈನ್ ನೆಕ್ ಇಡ್ತಾ ಇದ್ದೀವಿ ನೋಡಿ. ಈ ಥರ ಡಿಸೈನ್ ಹಾಕ್ತಾ ಇದ್ದೀವಿ. ಸಿಂಪಲ್ ಡಿಸೈನು, ಬಟ್ಟು ಎಲ್ಲಾರ್ದು ಬೇರೆ ಬೇರೆ ಥರ ಕಟ್ಟಿಂಗ್ ಇರುತ್ತೆ. ಆದರೆ ನಾವು ಈ ಥರ ಕಟ್ ಮಾಡ್ಕೋತೇವೆ ನೋಡಿ. ಇದು ಒಂದೇ ಸರ್ತಿಗೆ ಬಂದುಬಿಡುತ್ತೆ ಅಂತ. ಫ್ರಂಟು ಅದೇ ಥರ ಡಿಸೈನ್ ಇರಲಿ ಅಂತ ಅವ್ರು ಹೇಳೋದ್ರು. ಆ ಥರ ನಾವು ಕಟ್ ಮಾಡ್ತಾ ಇದ್ದೀವಿ ನೋಡಿ. ಈ ಥರ ನೋಡಿ ಮಾರ್ಕಿಂಗ್ ಎಲ್ಲ ಆಗಿದೆ. ಕಟಿಂಗ್ ಮಾಡ್ಕೋತಾ ಇದ್ದೀವಿ ನೋಡಿ. ಕಟಿಂಗ್ ಮಾಡ್ಕೋತಾ ಇದ್ದೀವಿ ಈ ಥರ. ಇದು ಬ್ಯಾಕ್ ಹುಕ್ ಬ್ಲೌಸು. ಇದಕ್ಕೆ ಕ್ರಾಸ್ ಪಟ್ಟಿ ಏನೂ ಬರಲ್ಲ, ನಾರ್ಮಲ್ ಬ್ಲೌಸ್ ಇದು. ಅದಕ್ಕೆ ಒಂದೇ ಸರ್ತಿಗೆ ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ. ಕಟಿಂಗ್ ಮಾಡ್ಕೊಳ್ತಾ ಇದ್ದೀವಿ, ಮಾಡ್ಕೊಂಡಿದ್ದೀವಿ. ನಾವು 2 ಪಾಯಿಂಟು ಒಂದೇ ಸರ್ತಿಗೆ ಕಟಿಂಗ್ ಮಾಡ್ಕೋತೀವಿ. ಒಂದೇ ಸರ್ತಿಗೆ ಮೆಜರ್ಮೆಂಟ್ ಹಾಕೋತೇವೆ. ಒಂದೇ ಸರ್ತಿಗೆ